ರಾಜ್ಯಗಳ ಪದ್ಧತಿಯಲ್ಲಿ ಇರೋದಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಎದುರಾಗ್ತಾನೆ ಇದೆ. ನಾನೀಗಾಗಲೇ ಹೇಳಿದಾಗೆ ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್ ಇದು. ಸುಮ್ಮನೆ ಬೇಕಾಬಿಟ್ಟಿ ಯೂಟ್ಯೂಬ್ ಅಥವಾ ಎಕ್ಸ್ ಖಾತೆಯನ್ನ ಯೂಸ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಬರೀ ಸುಳ್ಳು ಹೇಳ್ತಾ ಇರೋದು, ಅದರಲ್ಲಿ ಬ್ಯಾಡ್ದಿದ್ದೆಲ್ಲ ಹಾಕೋದು, ಕಮೆಂಟ್ಗಳನ್ನು ಹಾಕೋದು. ಇದಕ್ಕೆ ಮತ್ತೆ ಈಗ ಪಾಕಿಸ್ತಾನಕ್ಕೆ ಪ್ರಧಾನಿ ಖಾತೆನೇ ಈಗ ಬ್ಯಾನ್ ಆಗಿರುವಂತದ್ದು ಯೂಟ್ಯೂಬ್. ಜೊತೆಗೆ ಅಲ್ಲಿನ ವಾರ್ತಾ ಸಚಿವನ ಎಕ್ಸ್ ಖಾತೆ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿ ಹೋಗಿದೆ. ನೋಡಿ, ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂತದ್ದು ಗಡಿಭಾಗದಲ್ಲಿ. ಯಾವಾಗ ಭಾರತ ದಾಳಿ ಮಾಡುತ್ತೋ ಎನ್ನುವಂತ ಭಯದಲ್ಲಿ. ನೋಡಿ, ಇದು ಒಂದು ಒಳ್ಳೆ ಚಮಕ್, ಚೆನ್ನಾಗಿರುತ್ತೆ ಇದು. ಭಾರತ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ಸತಿ ಹೊಡೆದ್ರೆ ಅದರಲ್ಲಿ ರುಚಿ ಇರೋಲ್ಲ. ಈ ತರ ಹೆದರ್ಸಿನೇ ಹೊಡಿಸಬೇಕು ಅವರಿಗೆ. ಸೊ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ರಾಜ್ಯಗಳ ಪದ್ಧತಿಯಲ್ಲಿ ಇರೋದಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಎದುರಾಗ್ತಾನೆ ಇದೆ. ನಾನೀಗಾಗಲೇ ಹೇಳಿದಾಗೆ ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್ ಇದು. ಸುಮ್ಮನೆ ಬೇಕಾಬಿಟ್ಟಿ ಯೂಟ್ಯೂಬ್ ಅಥವಾ ಎಕ್ಸ್ ಖಾತೆಯನ್ನ ಯೂಸ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಬರೀ ಸುಳ್ಳು ಹೇಳ್ತಾ ಇರೋದು, ಅದರಲ್ಲಿ ಬ್ಯಾಡ್ದಿದ್ದೆಲ್ಲ ಹಾಕೋದು, ಕಮೆಂಟ್ಗಳನ್ನು ಹಾಕೋದು. ಇದಕ್ಕೆ ಮತ್ತೆ ಈಗ ಪಾಕಿಸ್ತಾನಕ್ಕೆ ಪ್ರಧಾನಿ ಖಾತೆನೇ ಈಗ ಬ್ಯಾನ್ ಆಗಿರುವಂತದ್ದು ಯೂಟ್ಯೂಬ್. ಜೊತೆಗೆ ಅಲ್ಲಿನ ವಾರ್ತಾ ಸಚಿವನ ಎಕ್ಸ್ ಖಾತೆ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿ ಹೋಗಿದೆ. ನೋಡಿ, ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂತದ್ದು ಗಡಿಭಾಗದಲ್ಲಿ. ಯಾವಾಗ ಭಾರತ ದಾಳಿ ಮಾಡುತ್ತೋ ಎನ್ನುವಂತ ಭಯದಲ್ಲಿ. ನೋಡಿ, ಇದು ಒಂದು ಒಳ್ಳೆ ಚಮಕ್, ಚೆನ್ನಾಗಿರುತ್ತೆ ಇದು. ಭಾರತ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ಸತಿ ಹೊಡೆದ್ರೆ ಅದರಲ್ಲಿ ರುಚಿ ಇರೋಲ್ಲ. ಈ ತರ ಹೆದರ್ಸಿನೇ ಹೊಡಿಸಬೇಕು ಅವರಿಗೆ. ಸೊ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ರಾಜ್ಯಗಳ ಪದ್ಧತಿಯಲ್ಲಿ ಇರೋದಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಎದುರಾಗ್ತಾನೆ ಇದೆ. ನಾನೀಗಾಗಲೇ ಹೇಳಿದಾಗೆ ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್ ಇದು. ಸುಮ್ಮನೆ ಬೇಕಾಬಿಟ್ಟಿ ಯೂಟ್ಯೂಬ್ ಅಥವಾ ಎಕ್ಸ್ ಖಾತೆಯನ್ನ ಯೂಸ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಬರೀ ಸುಳ್ಳು ಹೇಳ್ತಾ ಇರೋದು, ಅದರಲ್ಲಿ ಬ್ಯಾಡ್ದಿದ್ದೆಲ್ಲ ಹಾಕೋದು, ಕಮೆಂಟ್ಗಳನ್ನು ಹಾಕೋದು. ಇದಕ್ಕೆ ಮತ್ತೆ ಈಗ ಪಾಕಿಸ್ತಾನಕ್ಕೆ ಪ್ರಧಾನಿ ಖಾತೆನೇ ಈಗ ಬ್ಯಾನ್ ಆಗಿರುವಂತದ್ದು ಯೂಟ್ಯೂಬ್. ಜೊತೆಗೆ ಅಲ್ಲಿನ ವಾರ್ತಾ ಸಚಿವನ ಎಕ್ಸ್ ಖಾತೆ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿ ಹೋಗಿದೆ. ನೋಡಿ, ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂತದ್ದು ಗಡಿಭಾಗದಲ್ಲಿ. ಯಾವಾಗ ಭಾರತ ದಾಳಿ ಮಾಡುತ್ತೋ ಎನ್ನುವಂತ ಭಯದಲ್ಲಿ. ನೋಡಿ, ಇದು ಒಂದು ಒಳ್ಳೆ ಚಮಕ್, ಚೆನ್ನಾಗಿರುತ್ತೆ ಇದು. ಭಾರತ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ಸತಿ ಹೊಡೆದ್ರೆ ಅದರಲ್ಲಿ ರುಚಿ ಇರೋಲ್ಲ. ಈ ತರ ಹೆದರ್ಸಿನೇ ಹೊಡಿಸಬೇಕು ಅವರಿಗೆ. ಸೊ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ರಾಜ್ಯಗಳ ಪದ್ಧತಿಯಲ್ಲಿ ಇರೋದಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಎದುರಾಗ್ತಾನೆ ಇದೆ. ನಾನೀಗಾಗಲೇ ಹೇಳಿದಾಗೆ ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್ ಇದು. ಸುಮ್ಮನೆ ಬೇಕಾಬಿಟ್ಟಿ ಯೂಟ್ಯೂಬ್ ಅಥವಾ ಎಕ್ಸ್ ಖಾತೆಯನ್ನ ಯೂಸ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಬರೀ ಸುಳ್ಳು ಹೇಳ್ತಾ ಇರೋದು, ಅದರಲ್ಲಿ ಬ್ಯಾಡ್ದಿದ್ದೆಲ್ಲ ಹಾಕೋದು, ಕಮೆಂಟ್ಗಳನ್ನು ಹಾಕೋದು. ಇದಕ್ಕೆ ಮತ್ತೆ ಈಗ ಪಾಕಿಸ್ತಾನಕ್ಕೆ ಪ್ರಧಾನಿ ಖಾತೆನೇ ಈಗ ಬ್ಯಾನ್ ಆಗಿರುವಂತದ್ದು ಯೂಟ್ಯೂಬ್. ಜೊತೆಗೆ ಅಲ್ಲಿನ ವಾರ್ತಾ ಸಚಿವನ ಎಕ್ಸ್ ಖಾತೆ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿ ಹೋಗಿದೆ. ನೋಡಿ, ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂತದ್ದು ಗಡಿಭಾಗದಲ್ಲಿ. ಯಾವಾಗ ಭಾರತ ದಾಳಿ ಮಾಡುತ್ತೋ ಎನ್ನುವಂತ ಭಯದಲ್ಲಿ. ನೋಡಿ, ಇದು ಒಂದು ಒಳ್ಳೆ ಚಮಕ್, ಚೆನ್ನಾಗಿರುತ್ತೆ ಇದು. ಭಾರತ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ಸತಿ ಹೊಡೆದ್ರೆ ಅದರಲ್ಲಿ ರುಚಿ ಇರೋಲ್ಲ. ಈ ತರ ಹೆದರ್ಸಿನೇ ಹೊಡಿಸಬೇಕು ಅವರಿಗೆ. ಸೊ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ.
ರಾಜ್ಯಗಳ ಪದ್ಧತಿಯಲ್ಲಿ ಇರೋದಿಲ್ಲ. ನೋಡಿ, ಇನ್ನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಎದುರಾಗ್ತಾನೆ ಇದೆ. ನಾನೀಗಾಗಲೇ ಹೇಳಿದಾಗೆ ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್ ಇದು. ಸುಖ ಸುಮ್ಮನೆ ಬೇಕಾಬಿಟ್ಟಿ ಯೂಟ್ಯೂಬ್ ಅಥವಾ ಎಕ್ಸ್ ಖಾತೆಯನ್ನ ಯೂಸ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಬರೀ ಸುಳ್ಳು ಹೇಳ್ತಾ ಇರೋದು, ಅದರಲ್ಲಿ ಬ್ಯಾಡದಿದ್ದೆಲ್ಲ ಹಾಕೋದು, ಕಮೆಂಟ್ಗಳನ್ನು ಹಾಕೋದು. ಇದಕ್ಕೆ ಮತ್ತೆ ಈಗ ಪಾಕಿಸ್ತಾನಕ್ಕೆ ಪ್ರಧಾನಿ ಖಾತೆನೇ ಈಗ ಬ್ಯಾನ್ ಆಗಿರುವಂತದ್ದು ಯೂಟ್ಯೂಬ್. ಜೊತೆಗೆ ಅಲ್ಲಿನ ವಾರ್ತಾ ಸಚಿವನ ಎಕ್ಸ್ ಖಾತೆ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿ ಹೋಗಿದೆ. ನೋಡಿ, ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂತದ್ದು ಗಡಿ ಭಾಗದಲ್ಲಿ. ಯಾವಾಗ ಭಾರತ ದಾಳಿ ಮಾಡುತ್ತೋ ಎನ್ನುವಂತ ಭಯದಲ್ಲಿ. ನೋಡಿ, ಇದು ಒಂದು ಒಳ್ಳೆ ಚಮಕ್, ಚೆನ್ನಾಗಿರುತ್ತೆ ಇದು. ಭಾರತ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ಸತಿ ಹೊಡೆದ್ರೆ ಅದರಲ್ಲಿ ರುಚಿ ಇರೋಲ್ಲ. ಈ ತರ ಹೆದರ್ಸಿನೇ ಹೊಡಿಸಬೇಕು ಅವ್ರಿಗೆ. ಸೊ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ರಾಜ್ಯಗಳ ಪದ್ಧತಿಯಲ್ಲಿ ಇರೋದಿಲ್ಲ. ನೋಡಿ, ಇನ್ನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಎದುರಾಗ್ತಾನೆ ಇದೆ. ನಾನೀಗಾಗಲೇ ಹೇಳಿದಾಗೆ ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್ ಇದು. ಸುಖ ಸುಮ್ಮನೆ ಬೇಕಾಬಿಟ್ಟಿ ಯೂಟ್ಯೂಬ್ ಅಥವಾ ಎಕ್ಸ್ ಖಾತೆಯನ್ನ ಯೂಸ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಬರೀ ಸುಳ್ಳು ಹೇಳ್ತಾ ಇರೋದು, ಅದರಲ್ಲಿ ಬ್ಯಾಡದಿದ್ದೆಲ್ಲ ಹಾಕೋದು, ಕಮೆಂಟ್ಗಳನ್ನು ಹಾಕೋದು. ಇದಕ್ಕೆ ಮತ್ತೆ ಈಗ ಪಾಕಿಸ್ತಾನಕ್ಕೆ ಪ್ರಧಾನಿ ಖಾತೆನೇ ಈಗ ಬ್ಯಾನ್ ಆಗಿರುವಂತದ್ದು ಯೂಟ್ಯೂಬ್. ಜೊತೆಗೆ ಅಲ್ಲಿನ ವಾರ್ತಾ ಸಚಿವನ ಎಕ್ಸ್ ಖಾತೆ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿ ಹೋಗಿದೆ. ನೋಡಿ, ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂತದ್ದು ಗಡಿ ಭಾಗದಲ್ಲಿ. ಯಾವಾಗ ಭಾರತ ದಾಳಿ ಮಾಡುತ್ತೋ ಎನ್ನುವಂತ ಭಯದಲ್ಲಿ. ನೋಡಿ, ಇದು ಒಂದು ಒಳ್ಳೆ ಚಮಕ್, ಚೆನ್ನಾಗಿರುತ್ತೆ ಇದು. ಭಾರತ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ಸತಿ ಹೊಡೆದ್ರೆ ಅದರಲ್ಲಿ ರುಚಿ ಇರೋಲ್ಲ. ಈ ತರ ಹೆದರ್ಸಿನೇ ಹೊಡಿಸಬೇಕು ಅವ್ರಿಗೆ. ಸೊ ಆ ಕೆಲಸವನ್ನ ಭಾರತ ಮಾಡ್ತಾ ಇದೆ. ರಾಜ್ಯಗಳ ಪದ್ಧತಿಯಲ್ಲಿ ಇರೋದಿಲ್ಲ. ನೋಡಿ, ಇನ್ನು ಪಾಕಿಸ್ತಾನಕ್ಕೆ ಭಾರತದಿಂದ ಒಂದೊಂದೇ ಶಾಕ್ ಎದುರಾಗ್ತಾನೆ ಇದೆ. ನಾನೀಗಾಗಲೇ ಹೇಳಿದಾಗೆ ಪಾಕಿಸ್ತಾನ ಪ್ರಧಾನಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಕೂಡ ಬ್ಯಾನ್ ಆಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್ ಇದು. ಸುಖ ಸುಮ್ಮನೆ ಬೇಕಾಬಿಟ್ಟಿ ಯೂಟ್ಯೂಬ್ ಅಥವಾ ಎಕ್ಸ್ ಖಾತೆಯನ್ನ ಯೂಸ್ ಮಾಡ್ಕೊಳ್ತಾ ಇದೆ ಪಾಕಿಸ್ತಾನ. ಬರೀ ಸುಳ್ಳು ಹೇಳ್ತಾ ಇರೋದು, ಅದರಲ್ಲಿ ಬ್ಯಾಡದಿದ್ದೆಲ್ಲ ಹಾಕೋದು, ಕಮೆಂಟ್ಗಳನ್ನು ಹಾಕೋದು. ಇದಕ್ಕೆ ಮತ್ತೆ ಈಗ ಪಾಕಿಸ್ತಾನಕ್ಕೆ ಪ್ರಧಾನಿ ಖಾತೆನೇ ಈಗ ಬ್ಯಾನ್ ಆಗಿರುವಂತದ್ದು ಯೂಟ್ಯೂಬ್. ಜೊತೆಗೆ ಅಲ್ಲಿನ ವಾರ್ತಾ ಸಚಿವನ ಎಕ್ಸ್ ಖಾತೆ ಕೂಡ ಈಗಾಗಲೇ ಕ್ಯಾನ್ಸಲ್ ಆಗಿ ಹೋಗಿದೆ. ನೋಡಿ, ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುವಂತದ್ದು ಗಡಿ ಭಾಗದಲ್ಲಿ. ಯಾವಾಗ ಭಾರತ ದಾಳಿ ಮಾಡುತ್ತೋ ಎನ್ನುವಂತ ಭಯದಲ್ಲಿ. ನೋಡಿ, ಇದು ಒಂದು ಒಳ್ಳೆ ಚಮಕ್, ಚೆನ್ನಾಗಿರುತ್ತೆ ಇದು. ಭಾರತ ಈಗ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಂದೇ ಸತಿ ಹೊಡೆದ್ರೆ ಅದರಲ್ಲಿ ರುಚಿ ಇರೋಲ್ಲ. ಈ ತರ ಹೆದರ್ಸಿನೇ ಹೊಡಿಸಬೇಕು ಅವ್ರಿಗೆ. ಸೊ ಆ ಕೆಲಸ